ಕುಬೇರ ಈಗಲೇ ಹೊರಟೇನಪ್ಪ? ಹೌದಪ್ಪ, ಅರ್ಜೆಂಟಾಗಿ ಬರಬೇಕಂತ ನಮ್ಮ ಕರ್ನಲ್ ಸಾಹೇಬ್ರಿಂದ ಟೆಲಿಗ್ರಾಮ್ ಬಂದಿದೆ. ಯಾಕಪ್ಪ? ಯಾಕೆಂದು ಹೇಳುವುದೇನಿದೆಯಪ್ಪ, ಪ್ರಶಾಂತವಾದ ನಮ್ಮ ಭಾರತ ದೇಶವು ಇಂದಿನ ಭಂಡ ರಾಜಕಾರಣ ಕೈಯಲ್ಲಿ ಸಿಕ್ಕು ನಮ್ಮ ದೇಶದ ತುಂಬೆಲ್ಲ ಹೊಲಸೆದ್ದು ಹೋಗಿಬಿಟ್ಟಿದೆ. ನಾವೆಲ್ಲ ಭಾರತೀಯರು ಒಂದೇ ತಾಯಿ ಮಕ್ಕಳೆಂಬ ಭಾವನೆಯನ್ನು ಮರೆತು ನಾನು ನನ್ನವರೆಂಬುದನ್ನು ನೆರೆದೆ ತಮ್ಮಲ್ಲಿ ಹೊಚ್ಚು ನಾಯಿಗಳ ಥರ ಕಚ್ಚಾಡ್ತಾ ಇದ್ದಾರೆ. ಇದನ್ನರ್ಥ ಪರಿಕೆಯರು ನಮ್ಮ ದೇಶದ ಮೇಲೆ ಕಣ್ಣಿರಿಸಿದ್ದಾರಂತೆ. ಅದಕ್ಕೆ ಯುದ್ಧಕ್ಕೆ ಹೊರಡಬೇಕಾಗಿದೆಯಪ್ಪ. ಚೆನ್ನಾಗಿ ಆಶೀರ್ವಾದ ಮಾಡಿ ಕಳಿಸಪ್ಪ ಈ ನಿನ್ನ ಮಗನ. ಎದ್ದೇಳು ಮಗನೇ, ಹೆತ್ತ ತಂದೆ ತಾಯಿಯ ಈ ಭಾರತಾಂಬೆಯ ಕೀರ್ತಿ ತರುವ ಮಗ ನೀನಾಗಬೇಕು. ದೇವರು ನಿನ್ನನ್ನು ಸದಾ ರಕ್ಷಿಸಲಿ. ಯುದ್ಧದಲ್ಲಿ ಸಿಎನಂತೆ ಜಯಿಸಲಿ. ಆಗಿ ಬಾ ಮಗು. ಅಣ್ಣ, ಯಾಕೋ ಏನು ನಿನ್ನನ್ನು ಕಳಿಸ್ಕೊಡೋದಕ್ಕೆ ನನಗೆ ತುಂಬಾ ಭಯವಾಗ್ತಾ ಇದೆ. ನಾನು ನಿನ್ನ ಜೊತೆಗೆ ಬಂದ್ಬಿಡ್ತೀನಣ್ಣ. ತಂಗಿ, ಈ ನಿನ್ನನ್ನ ಜೀವಂತವಾಗಿರುವವರೆಗೂ ಭಯದ ಭೀತಿ ಅನ್ನೋದನ್ನೇ ಹರಿದು ಹಾಕಿಬೇಡಮ್ಮ. ಕಣ್ಣೀರು ಹಾಕಬೇಡ. ಯಾಕಂದ್ರೆ ನಾನೀಗ ಭಾರತ ಮಾತೆಯ ಸೇವೆ ಮಾಡಲು ಹೊರಟಿದ್ದೇನೆ. ನನ್ನನ್ನು ಸಂತೋಷದಿಂದ ಕಳಿಸಿಕೊಡಮ್ಮ. ನಿನ್ನ ಜೊತೆ ಅಪ್ಪನಿದ್ದಾನೆ. ನೀನೇನು ಮಾನ ಪ್ರಾಣಕ್ಕೆ ಹೆದರಿಕೊಳ್ಳುವ ಅವಶ್ಯಕತೆನೇ ಇಲ್ಲ. ಹಾಗೇನಾದರೂ ಆ ಕುಹಿಕೆಗಳಿಂದ ಏನಾದರೂ ಅವಘಡ ಸಂಭವಿಸಿದ್ದೆ ಆದಲ್ಲಿ ಅವರ ಕತ್ತನ್ನೇ ಕೊಯ್ದು ಅವರ ರಕ್ತದಿಂದ ನಿನ್ನ ಅಡಿಗೆ ರಕ್ತ ಲೇಪನ ಮಾಡ್ತೇನಮ್ಮ. ಈ ನನ್ನ ಮಾತು ಸತ್ಯ. ಎಲ್ಲಿ ಅಮ್ಮ ಸ್ವಲ್ಪ ನಗು? ಸರಿನಾ? ಆಗಾಗ ನಿನ್ನ ವಿಷಯದ ಬಗ್ಗೆ ಫೋನ್ ಮಾಡಿ ನನಗೆ ತಿಳಿಸ್ತಾ ಇರು. ಆಯ್ತಮ್ಮ, ನಿನ್ನ ಮಾತನ್ನೊಂದು ನಾನು ಮೀರುವುದಿಲ್ಲ. ಆಯ್ತಮ್ಮ, ಮನೆ ಕಡೆಗೆ ಸ್ವಲ್ಪ ಹುಷಾರಮ್ಮ. ನೀನು ನನ್ನ ತಂಗಿ ಅನ್ನೋದನ್ನು ಬರಿಬೇಡ. ಸರಿನಾ? ಚೆನ್ನಮ್ಮ, ನೀನು ಚೆನ್ನಮ್ಮನಾಗಿ ಇರಬೇಕು. ಅಮ್ಮ ಸೀತಾಮಾತೆ, ಈ ನಿನ್ನ ಮಗನ ಮೇಲೆ ಸದಾ ನಿನ್ನ ಆಶೀರ್ವಾದ ಇರಲಿ ತಾಯಿ. ಸವಿತಾ, ಯಾರವರು? ನಾನೇ ಶ್ರೀಮಂತ್ ವಿಶ್ವಪ್ರಕಾಶ್. ಓ ನೀನಾ? ಅಂದು ನನ್ನನ್ನು ಕಾಡಾಡುವೆ ಇಟ್ಟಿದ ಭಂಡ. ನನ್ನ ಬಳಿಯನಲ್ಲಿ ನಿನ್ನ ಕೆಲಸ. ಅಂದು ನಿನ್ನನ್ನು ಕಾಡಾಡಿಬಿಟ್ಟಿದ್ದ ಭಂಡ ಇಂದು ನಿನ್ನ ಗಂಡನಾಗಲು ಬಂದಿದ್ದಾನೆ. ಸಹಿತ ತಿರಸ್ಕರಿಸದೆ ಬರಮಾಡಿಕೋ ಈ ಲಕ್ಷ್ಮಿ ಪುತ್ರನನ್ನು. ನಯವಂಚಕ ಪಶುವೆ, ನನ್ನ ಮನೆ ಬಾಗಿಲು ದಾಟುವಷ್ಟು ಯೋಗ್ಯತೆ ಇಲ್ಲದವನು ನೀನು ನನ್ನ ಗಂಡನಾಗಿವಿಯಾ? ಕಂಡ ಹೆಣ್ಣು ಮಕ್ಕಳಿಗೆ ಗಂಡನೆಂದು ಬೊಗಳುತ್ತಾದ್ರೆ ನಿನ್ನ ನಾಲಿಗೆ ಮಂಡವಾದಿತ್ತು. ಖಂಡಿತ ಮೊದಲಿನಿಂದ ಹೊರಟು ಹೋಗಲು ಬಂದಿಲ್ಲ ಸವಿತಾ. ದಟ್ಟವಾದ ಕಾಡಡಿವೆಯಲ್ಲಿ ಗುಲಾಬಿ ಮಗ್ಗೊಂದು ಅರಳಿ ಆ ಹೂವಿನ ಸೋಗಂಧವನ್ನು ಹೀರಿ ಹೋಗಲು ಬಂದಿರುವೆ. ನೀನು ಬಯಸಿದ ಹೂವಿನ ಪರಿಮಳಕ್ಕೆ ಮುಳ್ಳಿನ ಬೇಲಿ ಇದೆ ಎಂಬುದನ್ನು ಯಾವತ್ತಿಗೂ ಮರೆಯಬೇಡ. ಕರೆಕ್ಟ್ ಮಾತನಾಡಿದೆ ನೋಡು ಸವಿತಾ. ನಿನ್ನಂತ ಹೂವು ಅರಳಿ ದುಂಬಿಗಳ ಮನಸ್ಸನ್ನು ಆಕ್ರಮಣಗೊಳಿಸಬೇಕಾದ್ರೆ ನನ್ನಂತ ಬೇಲಿನೇ ಸಾಕ್ಷಿ. ನಾನು ಇರದೆ ಹೋಗಿದ್ದರೆ ಇಷ್ಟೊತ್ತಿಗೆ ಈ ಹೂವಿನ ಸೌಗಂಧವನ್ನು ಸಿಕ್ಕ ಜನರು ಬೀಸಾಕಿ ಬಿಡುತ್ತಿದ್ದರು. ಅದಕ್ಕಾಗಿ ನಾನೇ ಬೇಲಿಯಾಗಿ ನಿನ್ನನ್ನು ಸುರಕ್ಷಿಸುವೆ. ಬೇಗನೆ ನನ್ನ ಮಾತಿಗೆ ಒಪ್ಪಿಕೋ. ಕಂಡ ಹೆಣ್ಣಿನ ಜೊತೆಗೆ ಆಟವಾಡಿದಂತೆ ಈ ಹೆಣ್ಣಿನ ಜೊತೆಗೆ ನಿನ್ನ ಆಟವನ್ನು ನಡೆಸಬೇಡ. ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ಹೊರಟೋಗೋ ಇಲ್ಲಿಂದ. ನಾನು ನಿಜಗರತಿಯ ಭಾರತೀಯ ಮಗಳು. ಗರ್ತಿ ಎಂಬ ಗರ್ವ ದೂರಿನಲ್ಲಿ ಮರೆತು ನಿಲ್ಲಬೇಡ ಈ ಲಕ್ಷ್ಮಿ ಪುತ್ರನನ್ನು. ಸವಿತಾ, ಶಿರಲಕ್ಷ್ಮಿ ತಾನಾಗಿ ಶಿರವಾಗಿ ನಿನ್ನ ಶ್ರೇಷ್ಠನಲ್ಲಿ ಹೊಂದಿಕೊಳ್ಳುತ್ತಿದೆ ಅಂದರೆ ಕಳೆದುಕೊಳ್ಳಬೇಡ ನಿನ್ನ ಮಾಂಗಲ್ಯದ ಭಾಗ್ಯವನ್ನು. ಸವಿತಾ, ಯೌವನದ ಮೊದಲಲ್ಲಿ ಸಕ್ಕರೆಯನ್ನು ಕೈ ಇದೆ ಎಂದು ಉಗಳಬೇಡ. ಉಗುಳಿ ಮರಿಗಿದರೆ ಕೈಯಾಗಿ ಸಾಗುವುದು ನಿನ್ನ ಸಕ್ಕರೆ ಅಂತ ಸಂಸಾರ. ಸಂಸಾರದ ಸಾಗರದ ಸ್ಥಿತಿ ಬೆತಿಯನ್ನು ಅರಿತಿರುವ ಹೆಣ್ಣಿಗೆ ನಿನ್ನಂಥವನ ತತ್ವ ಉಪದೇಶ ನನಗೆ ಬೇಕಾಗಿಲ್ಲ. ಬಂದ ದಾರಿಗೆ ಸುಂಕವಿಲ್ಲ ಅಂತ ತೆಗೆದುಕೊಂಡು ಕಾಲ್ ತೆಗೆ ಇಲ್ಲಿಂದ. ಲೇ ಹುಚ್ಚು ಹೆಣ್ಣೆ ಸವಿತಾ, ಎಲ್ಲ ಸಂಸಾರವನ್ನು ಅರಿತಿರು ಎಂದು ಮರೆತು ನಿಲ್ಲಬೇಡ ಈ ಪ್ರಕಾಶ್ನನ್ನು. ಯಾವತ್ತಿದ್ರು ಇವನೇ ನಿನ್ನ ಗಂಡ ಎಂಬುದನ್ನು ಮರೆಯಬೇಡ. ಹಸಿದ ಬಂದ ರಸಿಕನಿಗೆ ಊಟ ಬಡಿಸು ನಿನ್ನ ದೇಹದ ಸುಖದಿಂದ. ಪ್ರಕಾಶ್,
ನಾಲಿಗೆಯನ್ನು ಸ್ವಲ್ಪ ಬಿಗಿ ಹಿಡಿದುಕೊಂಡು ಮಾತನಾಡು. ಕಂಡವರ ಜೊತೆಗೆ ಆಟವಾಡಲು ನಾನೇನು ವೇಶ್ಯೆ ಬೀದೆ ಹೇಸೆ ಹೆಣ್ಣಲ್ಲ. ನನ್ನಂತೆ ನಿನಗೂ ಒಬ್ಬಳು ತಂಗಿ ಇದ್ದಾಳೆ, ಸ್ವಲ್ಪ ಎಚ್ಚರದಿಂದ ಮಾತನಾಡು. ಸೈತಾ, ನನ್ನ ತಂಗಿಯ ಸೇಡಿನ ನಾಶಕ್ಕಾಗಿಯೇ ನಿನ್ನೊಂದಿಗೆ ಎಚ್ಚರದಿಂದ ಕಾರ್ಯನಿರ್ವಹಿಸಲು ಬಂದಿರುವೆ. ಸೈತಾ, ಬೇಗನೆ ಮೈ ಒಪ್ಪಿಸು, ಇಲ್ಲದಿದ್ದರೆ ನಿನ್ನ ಮುನ್ನಡೆಯನ್ನು ಕೇಶರಾಶಿಯನ್ನು ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿದು ನನ್ನ ಅರಮನೆಗೆ ಒಯ್ದು ಮನ ಬಂದಂತೆ ನಿನ್ನೊಂದಿಗೆ ಕಾಮದಾಟ ಆಡಬೇಕಾಗುತ್ತದೆ. ನೀನು ಎಚ್ಚರ. ಮಾನವ ಕುಲದಲ್ಲಿ ಹುಟ್ಟಿ ಬಂದಿರುವ ನೀನು ಶ್ವಾನದಂತೆ ಬಗಳಬೇಡ. ನನ್ನ ಮುಂದಲಿಗೆ ನೀನು ಕೈ ಹಾಕಿದ್ದಾದ್ರೆ ನಿನ್ನ ರುಂಡ ಮುಂಡದಿಂದ ಬೇರ್ಪಡಿ ಆಗುವುದು ಖಂಡಿತ. ಹೆಣ್ಣೆ, ಪುಂಡ ಪ್ರಚಂಡರನ್ನು ಕಂಡರೆ ಇಡೀ ಜಗತ್ತಿನ ಜನರೇ ಗದಗದನೆ ನಡಿಗೆ ಬಾಯಿ ಬಿಡುತ್ತಿರುವಾಗ ಏಕಚಿತ್ ನೀನೊಂದು ಹೆಣ್ಣು ನನಗೆ ಮರಣದಾಶೆ ತೋರುತ್ತೀಯಾ? ಹಾ, ತಡ ಮಾಡಬೇಡ ಸಹಿತ, ಬೇಗನೆ ಅಪ್ಪಿಕೋ ಈ ರಾಜಕುಮಾರನನ್ನು. ಹೆಜ್ಜೆ ಮುಂದಿಟ್ಟಿದಾದ್ರೆ ನಿನ್ನ ಪರಿಣಾಮ ನೆಟ್ಟಗಾಗ್ಲಿಕ್ಕಿಲ್ಲ. ಲೇ ಸಹಿತ, ನೀನೊಂದು ಹೆಜ್ಜೆ ಹಿಂದಕ್ಕೆ ಇಟ್ಟಿದೆ ಆದರೆ ಅದೇ ಕ್ಷಣದಲ್ಲಿ ನಿನ್ನ ಶೀಲಕ್ಕೆ ಉಳಿಗಾಲವೇ ಇಲ್ಲ. ಶ್ರೀಮಂತ್ರಿ, ಬೇಡಿ ಅಲ್ಪವಾಗಿ ಮಾತನಾಡಿ ನಿಮ್ಮ ಗಂಡಸಿನ ಲಕ್ಷಣವನ್ನು ಕಳೆದುಕೊಳ್ಬೇಡಿ. ನಾನೊಬ್ಬಳು ನಿಮ್ಮ ತಂಗಿ ಅಂತ ತಿಳಿದುಕೊಂಡು ಹೊರಟವಳಿಂದ ದುಃಖಿಸಿ ಕಂಬಿನಿಸಿ ಮಿಡಿಕಿದರೆ ಕೈ ಬಿಟ್ಟು ಹೋಗುವುದರಿಂದ ತಿಳಿದಿರುವ ಈ ಪ್ರಕಾಶ್ ಮುಂದಿಟ್ಟ ಹೆಜ್ಜೆಯನ್ನು ಹಿಂದು ಇಡುವುದು ಈ ಶ್ರೀಮಂತನ ಬಾಳ ಪುಟದಲ್ಲಿಯೇ ಇಲ್ಲ. ನಿನ್ನ ದೇಹದ ಸುಖ ಪಡೆದೇ ಹೋಗುವುದೇ ನನ್ನ ಹಠ. ನೀನು ಹಿಡಿದಿದ್ದೆ ಹಠವೆಂದು ಸಾಧಿಸಿದಾದ್ರೆ ಈ ಕ್ಷಣದಲ್ಲಿ ಬೀಳುವುದು ನಿನ್ನ ಘಟ. ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ನಿನ್ನ ಪ್ರೇಮಲಿಂಗನಕ್ಕೆ ಕೈ ಹಾಕದೆ ಬಿಡಲಾರೆ. ನೆನಪಿಸಿಕೋ ನಿನ್ನ ಅಣ್ಣ ಕುಬೇರನನ್ನು. ಸತ್ಯವೂ ಸತ್ತಿತು, ಮಣ್ಣಿನ ಪಾಲಾಯಿತು. ಸತ್ಯಕ್ಕಾಗಿ ಒಂದು ಜೀವ ಬಲಿಯಾಯಿತೆ, ಜೀವಕ್ಕಾಗಿ ಒಂದು ಜೀವ ಬಲಿಯಾಯಿತೆ. ಧರ್ಮದ ಮಾಯವಾಯಿತೆ, ಸತ್ಯಕ್ಕಾಗಿ ಒಂದು ಜೀವ ಬಲಿಯಾಯಿತೆ. ಅಮ್ಮ ಸೀತಾಮಾತೆ, ಈ ಕಟುಕನಿಗೆ ದೇಹವನ್ನು ಹದರವಾಗಲಿ ಅಂತ ನನ್ನನ್ನು ಬೆಳೆಸಿದ್ರೇನಮ್ಮ. ನನ್ನ ತಂದೆ ವಯಸ್ಸಿಗೆ ಬಂದಿರುವ ನನ್ನ ಮಗಳು ಎಲ್ಲಿ ಬಿಸಿಲಿಗೆ ಹೋಗುತ್ತಾಳೋ, ಬತ್ತಿ ಮಾಡಿ ಹೋಗುತ್ತಾಳೋ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿಬಿಟ್ಟ ನನ್ನ ತಂದೆ. ಆದ್ರೆ ಇವತ್ತು ಈ ನೀಚ ಬಂದು ನನ್ನ ಮಾನಹರಣ ಮಾಡಿಬಿಟ್ಟ. ಇಲ್ಲ, ಈ ಸಮಾಜದಲ್ಲಿ ಶೀಲೆಗೆಟ್ಟ ಹೆಣ್ಣಾಗಿ ನಾನು ಬದುಕಿರಬೇಕೆ? ಇಲ್ಲ, ನನ್ನದು ಸಾಧ್ಯವಿಲ್ಲ. ನಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕು. ನಾನು ಆತ್ಮಹತ್ಯೆ ಮಾಡಿ ನಿಲ್ಲು ಮಗಳೇ, ನಿಲ್ಲು. ಆತ್ಮಹತ್ಯೆ ಮಾಡಿಕೊಳ್ಳುವುದೆಂದರೆ ಸಾಮಾನ್ಯ ಕೆಲಸವಲ್ಲ. ನೀ ಈ ಕಾಯಕ ಮಾಡಿ ಸ್ವರ್ಗ ಸೇರಿದರೆ ಜನರೇನೆಂತ ಅಂದುಕೊಳ್ತಾರೆ ಗೊತ್ತೇನಮ್ಮ? ಗೊತ್ತು, ನನಗೆಲ್ಲ ಗೊತ್ತು. ಆದ್ರೆ ಈ ಸಮಾಜದಲ್ಲಿ ನಾನು ಸೂಳೆಯಾಗಿ ಬಾಳಬೇಕೆ? ಹುಚ್ಚಿ, ನೀನು ನಿಜವಾಗಿಯೂ ಆತ್ಮಹತ್ಯೆ ಮಾಡಿಕೊಂಡರೆ ಸೂಳಿ ಎನ್ನುವ ಶಬ್ದ ಬಿಡಲಾರದು ಈ ಸಮಾಜದಲ್ಲಿಯೇ ಜನ. ಗೊತ್ತು. ಇಲ್ಲ, ನಿನ್ನ ಮಾತನ್ನು ನಾನು ನಂಬುವುದಿಲ್ಲ. ನಾನು ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು.
ಸಿಟ್ಟಿನ ಆವೇಶದಲ್ಲಿ ಶಿರ ಕತ್ತಿಸಿಕೊಳ್ಳಬೇಡ ಮಗಳೇ. ಸತ್ತು ಸೂಳೆ ಎನ್ನುವ ಹೆಸರು ಪಡೆಯುವುದಕ್ಕಿಂತ ಜೀವಂತವಾಗಿದ್ದು ಮನುಷ್ಯನ ಕೈ ಹಿಡಿದು ಗರತಿಯಾಗಿ ಬಾಳು ಈ ಭಾರತ ಭೂಮಿಯಲ್ಲಿ. ಹೌದು, ನಾನು ಗರತಿಯಾಗಿ ಬಾಳಲೇಬೇಕು. ನನ್ನ ಶೀಲೆಗೆಡಿಸಿದ ಆ ಚಾಂಡಾಲನ ಮದುವೆ ಮಾಡಿಕೊಂಡು ಮುತ್ತೈದೆ ಮಾಂಗಲ್ಯವನ್ನು ಕಟ್ಕೊಳ್ಬೇಕು. ಒಂದು ವೇಳೆ ಅವನು ಒಪ್ಪದೆ ಹೋದರೆ ಅವನ ರುಂಡವನ್ನು ಚಂಡಾಡಿ ಆ ರಕ್ತದಿಂದ ನನ್ನ ಹಣೆಗೆ ತಿಲಕವನ್ನು ಇಟ್ಟುಕೊಳ್ಳಲೇಬೇಕು. ಅಂದಾಗ ಮಾತ್ರ ನನ್ನ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಮಾನವನ ಪ್ರಯತ್ನಕ್ಕೆ ಮೀರಿನಿಂತ ಕಾರ್ಯ ಯಾವುದಿಲ್ಲ ಈ ಕಲಿಯುಗದಲ್ಲಿ. ಮನುಷ್ಯ ಮಾಡಿದರೆ ಏನನ್ನಾದರೂ ಸಾಧಿಸಬಹುದು. ಇದೇ ನಾ ಹಾಕಿ ಹೂಡಿಕೊಟ್ಟ ಬಾಣ ಎಂದು ಪ್ರಕಾಶನಿಂದ ಕುಬೇರನಂತಂಗಿ ಸವಿತಿಗೆ ತಗಲಿತು. ಇನ್ನು ಆ ಪ್ರಕಾಶನನ್ನು ಹಾಗೆ ಸುಮ್ಮನೆ ಬಿಡಬಾರದು. ಅವನ ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆಸಿಕೊಂಡು ಅವನ ಕತ್ತಿಗೆ ಕೈ ಕೊಟ್ಟು ತರಬೇಕು ಆ ಕುರಿಮರಿಯನ್ನು. ಇಲ್ಲದಿದ್ದರೆ ನನ್ನ ಆಸ್ತಿಗೆ ಭಂಗ ತರುತ್ತಾನೆ ಆ ಮಂಗ ನನ್ನ ಮಗ. ಯಾರು ನೀವು? ಏಕೆ ನನ್ನನ್ನೇ ನಿಲ್ಲಿಸಿದ್ರಿ? ನಾನೇ ಈ ಊರಿನ ವಕೀಲ್ ಶ್ರೀಮಂತ್ ನಾರಾಯಣ ಅಂತ. ಓಹೋ, ಇರಬಹುದು. ನಾನು ನೀರಿಗೆ ಹೋಗ್ಬೇಕು. ಏನಾಗ್ಬೇಕಾಗಿತ್ತು ಹೇಳಿ. ನಾನು ಸ್ವಲ್ಪ ಬರುತ್ತೇನೆ, ನಿಲ್ಲು. ಅವಸರದಲ್ಲಿ ಆದ್ರೂ ಪಟ್ಟ ಹೋಗಬೇಡ ಸುಂತ. ನೀವು ನೀರಿಗೆ ಬರ್ತೀರಾ? ಅಲ್ಲೇನ ನೀರ್ ಜಗ್ಗಿ ನೀರು ಕೊಡಕ್ ಬರ್ತಿರೋ, ಏನ ಬಾಯಿ ಮೇಲೆ ಹೊಡೆಸ್ಕೊಳಕ್ ಬರ್ತಿರೋ? ನೋಡು ಸುಶೀಲಾ, ಒಡ ಹೊತ್ತು ನೀರಿಗೆ ಹೊತ್ತು ನಿನ್ನ ಅವರನ್ನು ನೋಡಿ ಈ ಸಾಹುಕಾರ ಮನಸೋತು ಹೋಗಿದ್ದಾನೆ. ನೀನು ನನಗೆ ಒಲಿದರೆ ಈ ರಾಜಕುಮಾರನ ಸತಿಯಾಗಿ ಬಾಳಬಹುದು ನನ್ನ ಭುವನದಲ್ಲಿ. ಮುಚ್ಚ ಬಾಯಿ ಸಾಹುಕಾರ. ಯಾಕೋ ಒಂಟೇನಿ ಸಿಕ್ಕಳಂತ ಬಾಯಿಗೆ ಬಂದಂಗ ಬಗಳಕ್ ಹತ್ತಿ ಅಲ್ಲ. ನಾನು ಯಾರಂತ ತಿಳ್ಕೊಂಡಿ? ನಿನ್ನ ಬಾಯಿ ಮೇಲೆ ಬಡ್ದೇನ ಅಲ್ಲಿ ಕತ್ತರಿಸಿ ಹೋಗೋದೇನ? ನಾನು ಯಾರಂತ ತಿಳ್ಕೊಂಡ ಮಾತಾಡ. ಇವಳ ರಾಮಾಯಣದ ಸೂರ್ಪಣಿಕೆ ಗೊತ್ತಿಲ್ಲ ತಮ್ಮ. ಅಬ್ಬಬ್ಬಬ್ಬಬ್ಬ ಸಾವುಕಾರ, ಮತ್ತು ಇವಳ ಮೇಲೆ ಬಿತ್ತೇನಪ್ಪ ನಿನ್ನ ಕಣ್ಣ. ಇದೊಂದು ಸಮಯ ಹೋಗಲಿ, ಮತ್ತೊಮ್ಮೆ ಸಿಕ್ಕಾಗ ತೋರಿಸುವೆ ನನ್ನ ಪರಾಕ್ರಮವನ್ನು. ಹಾಗಾದ್ರೆ ಹಾಗೆ ಅವನು ದಿನ ನೀನಂತವ್ರ ಮಂತ್ರದಾಗ ಊದ್ ಕೈ ಬಿಡ್ತೇನೆ ನಾನು. ಮಂತ್ರ ಕಲ್ತ ಮಹಾಸ್ವಾಮಿಗಳು ಅಂದಂಗ ಈ ಬಂಗಾರ ಕೊಡ ಹೊತ್ಕೊಂಡು ಎಲ್ಲಿಗುಂಟಿ? ಬಂಗಾರ ಕೊಡ ಹೊತ್ಕೊಂಡು ಎಲ್ಲಿಗೆ ಹೊಂತಿ ಅಂದ್ರೆ ಏನ್ ಹೇಳ್ಬೇಕು ನಿನಗ? ಮನ್ಯಾಗ ಮುಕ್ಕು ನೀರಲ್ಲ, ನೀರ್ ತರಕಂತ ಹೊಂಟೀನಿ. ಅಲ್ಲಲ್ಲಲ್ಲಲ್ಲ, ಅಲ್ಲ ಹೋಗೋದು ಹೋಗ್ತಿ, ಹೋಗೋ ಮುಂದ ಬಂಗಾರ ಕೊಡ ಒಯ್ತಿ, ಬರೋ ಮುಂದ ಒಡದ ಮಣ್ಣಿನ ಕೊಡ ಆದ್ರೆ ಏನ್ ಮಾಡ್ತಿ? ನನ್ನ ಮಣ್ಣಿನ ಕೊಡಕ್ ಯಾವ ನೋನ್ ಕೈ ಹಚ್ಚ ನೋಡಂತ ಕಿತ್ ಕೈಯಾಗ ಕೊಡ್ತೀನಿ. ಅಲ್ಲಲ್ಲಲ್ಲ, ಮತ್ತ ನಾ ಈಗ ಬರ್ದಿರ್ಕ ನಿನ್ನ ಗತಿ ಏನಾಗ್ತಿತ್ತು? ಏನಾಗ್ತಿದ್ದೆ ಅಂತ ನನ್ನ ಕೇಳಕತ್ತಿ ಅಲ್ಲ. ಅಲ್ಲ ಮೊದಲವ ಕೆಟ್ಟ ಅಡಮೋಟ ಸುಳಿ ಮಗ ಅದಾನ. ಮತ್ತ ನಿನ್ನ ದೃಷ್ಟಿ ಬಿಟ್ಟ ನಿಂತು ನೋಡಿದಂದ್ರ ನಿನ್ನ ಕೊಡ ಪಟ್ ಅಂತ ಒಡದ ಸೋರಾಕ ಚಾಲು ಮಾಡ್ತಿ. ಅವಾಗ ನಿನ್ನ ಮುಕ್ಕಾದ ಕೊಡ ಇಟ್ಕೊಂಡು ನೀ ಏನ್ ಮಾಡ್ತೀಯ? ಲೇ ಹಿಂದವ್ರಿಗೆಲ್ಲ ಹೆದ್ರು ಹೆಣ್ಣು ನಾನೆಲ್ಲ. ಅವನು ಏನಾರ ಹಂಗ ಬಂದಿ ಅಂದ್ರ ಕತ್ತರಿಸಿ ಕೈಯಾಗ ಕೊಡ್ತಿದ್ದೆ ನಾನು. ನೋಡ ನೀ ಬಂದಿ ಅಂತ ಅವನ ಮಾನ ಉಳಿಸ್ಕೊಂಡು ನಾವು ಹೋಗ್ಯಾನ. ಈಗ ಇಲ್ಲ ಅಂದ್ರೆ ಅವನು ಚೊಣ್ಣದಲ್ಲಾಡಿ ಕಿತ್ತ ಕೈಯಾಗ ಕೊಟ್ಟು ಕಳಿಸ್ತಿದ್ದೆ. ನಾನು ಬಿಡು ಮಗಳ ಅಲ್ಲ. ಅಲ್ಲಲ್ಲಲ್ಲಲ್ಲ, ಇವಳು ದೊಡ್ಡ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ ಚನ್ನದಲಾಡಿ ಕಿತ್ತು ಕೊಡ್ತಾಳಂತ. ಅಲ್ಲ ಮತ್ತ ಆ ಪೋಸ್ಟ್ಮಾನು ಏಸು ಹರ್ದಿ ಏನಂದ್ ಅದ ಉದ್ದಾನ ಚನ್ನದಲಾಡಿ ಬಿಡೇನ ಅದ್ರದೇನು ಕೇಳ್ತೇವೆ ನೋಡು ಸುದ್ದಿನ. ಅಲ್ಲ ಎಲ್ಲ ಹರ್ದ ಟಿಕೆಟ್ ಡಬ್ಬಿ ಒಂದ ಪೋಸ್ಟ್ಮನ್ ಡಬ್ಬಿ ಒಂದ ಉಳ್ದೈತಿ ನೋಡಿ. ಮತ್ ಅದ್ಯಾಕಾದ್ಯ ಅದೊಂದು ಕಿತ್ಕೊಂಡ ಬಿಡಲ್ಲ, ಅದನ್ನೇನು ತಗೊಂಡು ಹನಿಗೆ ಬಡ್ಕೊಲ್ಲ ಏನ? ಅಲ್ಲ ನನ್ನದು ಭಾಳ ಚಂದ ಉಪಯೋಗ ಬರ್ತೈತೆ ಪೋಸ್ಟ್ಮಾನ್ ಡೆಬ್ಬಿ. ಯಾಕಂದ್ರೆ ಮ್ಯಾಲಿಂದ ಹಾಕಿದ್ರೆ ಎಲ್ಲ ತೆಳಗ್ ಬೀಳ್ತಾವು. ಅದನ್ನು ನಾವು ಹಿಡ್ಕತಕ್ಕ ಮಾಡಿದ ರೊಕ್ಕ ಎಲ್ಲ ಅದ್ರೊಳಗೆ ಹಾಕಿ
ಗಪ್ಪನ ಮುಚ್ಚಿಡಕ್ ಬರ್ತೈತಿ ಮತ್ತ ಅಲ್ಲ ಪ್ಲಾನ್ ಒಳಗ್ ಜಬರ್ದಸ್ತ್ ಜೋರ ಹಾಕಿ ಬಿಡ ಮತ್ತ ಅಲ್ಲ ಮತ್ತ ನೀ ಜಗ್ಗೋದ್ರೊಳಗ ಉದಲಿಗೆ ಬಿದ್ದಿ ನೋಡು ಮತ್ತ ಹಾ ನಾ ಏನು ಬೀಳೋ ಮಗಳಲ್ಲ ಅಲ್ಲಲ್ಲೇ ಮಾವ ನಿಂದೇನು ಸುದ್ದಿ ಈಗ ನಾನು ನೀರ್ ತರಕ್ ಹೋಗ್ಬೇಕು ನಡಿ ಪಟ್ನ ಹೋಗೋಣಂತ ಅಲ್ಲ ಮತ್ತ ನೀರಿಗೆ ಹೋಗೋದು ಹೋಗ್ತಿ ಮತ್ತ ಇಲ್ಲಿ ಕೊಡ ಹುರುಪಾಗೋಂಗ್ ಏನ್ರಿ ಮಾಡ್ಬೇಕಲ್ಲ ಮತ್ತ ಮಾಡೇ ಹೋಗೋಣ ಮಾವ ನೀ ಕೇಳೋದ್ ಹೆಚ್ಚ ನಾ ಮಾಡೋದ್ ಹೆಚ್ಚ ನೋಡಿ ಕೊಡ್ತೀನಿ ಅಂತಾಡ ಪ್ರೀತಿಯ ಪದಕ ಮೌಲಭಯ್ಯ ಮೊದಲ ಜವಾರಿ ಮನಕ ಬಂಗರ ಬಾವಮ್ಮಿ ಕನಕ ಕನಕ ಮೊದಲ ಜವಾರಿ ಮನಕ ಬಂಗರ ಬಾವಮ್ಮಿ ಕನಕ ಹುಡುಗಿ ನೀರ್ ತರಕ ಹೋಗ್ಬೇಕು ಬಾ
ಪ್ರಕಾಶ್, ಯಾಕೆ? ನನ್ನ ಮನೆಯಲ್ಲಿ ಹೆಜ್ಜೆ ಇಡಲು ನಿನಗೆ ಅವಕಾಶವಿಲ್ಲ. ನಾಗೇಂದ್ರ, ಎತ್ತದಿರು ಇನ್ನೊಮ್ಮೆ ನಾಗೇಂದ್ರ ಎಂದು ಹೆಸರನ್ನು. ಇದು ಯಾರ ಮನೆ ಎಂದು ತಿಳಿದು ಈ ಮನೆಯಲ್ಲಿ ಹೆಜ್ಜೆ ಇಡುತ್ತಿದೆಯಾ? ಸುಮ್ಮನೆ ಹುಟ್ಟು ಬಟ್ಟೆಯನ್ನು ದಾಟು ಇಲ್ಲಿಂದ. ನನ್ನ ಮನೆಗೆ ನಾನು ಬಂದರೆ ನನಗೆ ಪ್ರವೇಶ? ಎಷ್ಟೊಂದು ಸೊಕ್ಕಿನಿಂದ ಮಾತನಾಡ್ತಿದ್ಯಾ ಕತ್ತೆ? ಇದು ನಿಮ್ಮಪ್ಪ ಗಳಿಸಿದ ಆಸ್ತಿನ ಮನೆಯಲ್ಲಿ ಇರಲಿಕ್ಕೆ ಅವಕಾಶ ಕೊಟ್ಟರೆ ನನಗೆ ಪ್ರವೇಶವಿಲ್ಲೆಂದು ಮಾತನಾಡ್ತೀಯಾ ನೀಚ? ನೀನು ದಾಟು ಮೊದಲು ನನ್ನ ಮನೆಯಿಂದ. ಮನೆ ಎಲ್ಲಿದೆ ನಿನ್ನ ಅರಮನೆ? ನಿಮ್ಮ ತಂದೆ ತಂಗಿಯರನ್ನು ಕತ್ತಿ ಕೈ ಕೊಟ್ಟು ತೂಕಿದಾಗ ಅವಾಗ ಬರಲಿಲ್ವೇ ನಿನ್ನ ಹೆಸರಿಗಿದ್ದ ಮನೆ? ಮಿಸ್ಟರ್ ಪ್ರಕಾಶ್, ಯಾವುದೋ ಕಾರಣದಿಂದ ಕುಬೇರನ ಆಸ್ತಿಯನ್ನು ಬರೆದುಕೊಂಡಿದೆಯಲ್ಲ, ಅದರ ಪರಿಣಾಮವಾಗಿ ಈ ಮನೆಯನ್ನು ನಿನ್ನಿಂದ ದಾಟಬೇಕು. ಇಲ್ಲವಾದರೆ ಲೇ ತುತ್ತು ಅನ್ನಕ್ಕೆ ಗತಿ ಇಲ್ಲದೆ ತಿರುಕ ಕತ್ತಿಯಂತೆ ತಿಪ್ಪಿ ತಿಪ್ಪಿ ತಿರುಗಿ ತಿಂದ ಬಂದ ಕೋತಿ ನನ್ನ ಮಗನೇ. ಈಗ ನನ್ನ ಎಂದಲ ತಿಂದು ನನಗೆ ಕೋತಿಯಂತೆ ಮಾತನಾಡ್ತೀಯಾ ನೀಚ? ನಾಗೇಂದ್ರ, ಒಳ್ಳೆಯ ಮಾತಿಂದ ಹೇಳ್ತಿದ್ದೇನೆ ನಿನಗೆ, ಇದು ನನ್ನ ಮನೆ. ಸುಮ್ಮನೆ ಇಲ್ಲಿಂದ ಹೊರಟರೆ ಸರಿ. ಇದು ನಿಮ್ಮ ಅಪ್ಪನಿಂದ ಸಾಧ್ಯ ಇಲ್ಲ, ನಿನ್ನಿಂದಲೂ ಸಾಧ್ಯವಿಲ್ಲ. ಭಿಕಾರಿ, ಅಂದು ನನ್ನ ತಂದೆಯ ಮನೆಗೆ ಬಂದು ಹೊಟ್ಟೆ ತುಂಬ ಊಟ ಮಾಡಿ ನಿನ್ನನ್ನು ಜೋಪಾನ ಮಾಡಿದಾಗ ಯಾರು ಆಗಿದ್ರು ಭಿಕಾರಿಗಳು. ನಾಗೇಂದ್ರ, ನಿನಗೆ ಒಳ್ಳೆಯ ಮಾತಿಂದ ಹೇಳ್ತಿದ್ದೇನೆ, ನಿನಗೆ ನನ್ನ ಆಸ್ತಿಯ ಜೊತೆ ಆಟ ಆಡಬೇಡ. ಸುಮ್ಮನೆ ಹೊರಟು ಹೋಗು, ಇಲ್ಲವಾದರೆ ನಿನ್ನ ಘಟ ಇಲ್ಲಿಯೇ ಬೀಳುವುದು ಎಚ್ಚರ. ನಿನ್ನನ್ನು ಇಲ್ಲಿಂದ ಬಿಟ್ಟರೆ ನೀನು ಹೋಗುವುದಲ್ಲ, ನಿನ್ನನ್ನು ಸಹ ನಾನು ಇನ್ನು ಬಿಡುವುದಿಲ್ಲ. ನನ್ನ ವೈಯಕ್ತಿಕ ವಿಷಯದಲ್ಲಿ ಮಾತನಾಡಿ ನನ್ನ ವೈಯಕ್ತಿಕ ವಿಷಯದಲ್ಲಿ ಮಾತನಾಡಿ ಭಾಗವಹಿಸಿ ನನ್ನ ಎಂದೆಲ್ಲ ತಿಂದು ನಿನಗೆ ಇಷ್ಟೊಂದು ಸೊಕ್ಕ ಬಂದಿದೆ. ಹೊರಟು ಹೋಗು ನನ್ನ ಮನೆಯಿಂದ. ಎಲ್ಲಿದೆ ನಿನ್ನ ಮನೆ? ನಿಮ್ಮ ತಂದೆ ತಾಯಿಯನ್ನು ನೂಕುತ್ತಿರುವಾಗ ನಿನಗೆ ಸಿಗಲಿಲ್ವೇ ಮನೆ? ಇದು ನನ್ನ ಮನೆ. ನಿನಗೆ ಮನೆ ಬೇಕಾಗಿದ್ದರೆ ಕೋರ್ಟಿನಲ್ಲಿ ಹೋಗಿ ಕೇಳಿಕೋ, ಇದು ಯಾರ ಮನೆ ಎಂದು. ಕೋರ್ಟಿಗೆ ಹೋಗುವ ಮುನ್ನವೇ ನಿನ್ನನ್ನು ಕೊಲೆ ಮಾಡಿ ನನ್ನ ಆತ್ಮಶಾಂತಿ ಮಾಡಿಕೊಂಡು ಆಮೇಲೆ ನಾನು ಜೈಲಿಗೆ ಹೋಗುತ್ತೇನೆ. ಮುಗಿತಲೇ ನಿನ್ನ. ನೀನು ಈ ರೀತಿ ಮಾಡ್ತೆ ಅಂದೆ ಅಲ್ಲಿ ಖಾಲಿ ಪಿಸ್ತೂಲ್ ಇಟ್ಟಿದ್ದೆ. ಇಲ್ಲಿದ ನೋಡು ನಿನ್ನ ಸಿರಿತನನ್ನು ಗಂಡು ಕೂಡುವ ಗಂಡು ಹೊಲೆ. ಬೇಡ, ಈ ಎಲ್ಲ ಆಸ್ತಿಯನ್ನು ನಿನಗೆ ಬಿಟ್ಟು ಕೊಟ್ಟು ಹೋಗುವೆ. ಇದೊಂದು ಸಲ ನನಗೆ ಜೀವದಾನ ಮಾಡು. ಸಂತೋಷದಿಂದ ಈ ಆಸ್ತಿಯನ್ನು ನಿನಗೆ ಬಿಟ್ಟು ಕೊಟ್ಟು ಹೋಗುವೆ. ಇದಕ್ಕೆ ನಿನ್ನ ತಂದೆ ಏನಾದರೂ ಅಡ್ಡಿ ಬಂದರೆ ಅದಕ್ಕೆ ನಾನೇ ಜವಾಬ್ದಾರ. ಹಾಗಾದ್ರೆ ಕಣ್ತುಂಬ ಇನ್ನೊಂದು ಸಾರಿ ಈ ಮನೆ ನೋಡಿಕೊಂಡು ಕಣ್ಣು ಮುಚ್ಚಿಕೊಂಡು ಹೋಗಿ ಬಿಡು. ಹೋಗುವೆ ನಾಗೇಂದ್ರ, ಹೋಗುವೆ. ಆ ಮಹಾಲಕ್ಷ್ಮಿ ಶ್ರೀಮಂತ ನಾರಾಯಣಿಗೆ ಒಲಿದು ಬಂದು ತಂದೆ ಮಕ್ಕಳನ್ನು ಒಂದುಗೂಡಿಸಿ ಜೋಪಾನ ಮಾಡುತ್ತಾಳೆ. ಇಲ್ಲದಿದ್ದರೆ ಇಂದಿನಿಂದಲೇ ನಿನ್ನ ಕೈ ಸರಿ ಆಗುತ್ತಾಳೆ. ಬರ್ತೀನಿ ನಾಗೇಂದ್ರ, ಬರ್ತೀನಿ. ಹೋಗು ಬೆಪ್ಪ ತಕ್ಕಡಿಗಳೇ, ಹೋಗಿರಿ. ಇದು ಕಲಿಯುಗ. ನಿಮ್ಮ ತಂದೆ 1 ಎಕರೆ ಜಮೀನು ಎತ್ತಿ ಹಾಕಿದರೆ 160 ಕುರಿ ಜಮೀನನ್ನು ನಾನು ಎತ್ತಿ ಹಾಕಿದೆ. ತಾ ಮಾಡಿದ ಕರ್ಮ ತಾವು ಉಣ್ಣಂತಿದ್ದರೆ ನಾಳೆ ಬೆಳಗಾಗೋದ್ರೊಳಗೆ ನಿನ್ನ ತಂಗಿಯ ಶೀಲಹರಣ ಅಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ನನ್ನ ಕಪಟ ನಾಟಕದ ಕೊನೆಯ ಪ್ರವೇಶ.
ನನ್ನ ಮನೆ ಹೊಕ್ಕ ನಾಗೇಂದ್ರ ಇಂದು ಸರ್ಪವಾಗಿ ನಿಂತನಲ್ಲ ನನ್ನ ಪಾಲಿಗೆ. ಅವನು ಹೇಳಿದ್ದಕ್ಕೆ ಬೆವ್ವ ಬೆಲ್ಲವೆಂದು ಹೇಳಿದ್ದಕ್ಕೆ ನನ್ನ ಆಶ್ವರ್ಯನೆಲ್ಲ ಸುಟ್ಟು ನಾಶ ಮಾಡಿದನಲ್ಲ ಪಾಪಿ ನಾಗೇಂದ್ರ. ಶಕುನಿಗೆ ಮಾತಿಗೆ ಬೆಲೆ ಕೊಟ್ಟು ಕೌರವರ ನಾಶವಾದಂತೆ ಇಂದು ಈ ನಾಗೇಂದ್ರ ಮಾತಿಗೆ ಬೆಲೆ ಕೊಟ್ಟು ನಾನು ಕೆಟ್ಟ ನಾಶವಾದೆ. ಇದರ ಪ್ರತಿಭಾವ ನಾಗೇಂದ್ರ ಗುರಿ ಇಟ್ಟು ಹೊಡೆಯಲೇಬೇಕು. ಇದು ನನ್ನ ತಂಗಿಗೆ ವಿಷಯ ತಿಳಿಯಕ್ಕಿಂತ ಮುಂಚಿತೆ ಆ ಗುಂಡನಿಂದ ಈ ನಾಗೇಂದ್ರ ಕೊಲೆ ಇಂದು ರಾತ್ರಿ ಮಾಡಿಸಲೇಬೇಕು. ಆವಾಗ ದೊರಕುತ್ತಿದೆ ನನಗೆ 150 ಎಕರೆ ಜಮೀನು, ಇಲ್ಲಾದರೆ ಹೊಳೆಯ ಪಾಲಾಗುತ್ತದೆ ನನ್ನ ಆಸ್ತಿ. ಇವೇನು ಮಾತಾಡ್ತಾನ್ರಿ ಬಿಸಿ? ಇವೇನು ಮಾತಾಡ್ತಾನ್ರಿ ಬಿಸಿ? ನಮಸ್ಕಾರ ದನಿ. ಬಾ ಗುಂಡ ಬಾ. ಅದೇನು ಕರ್ಲಿಕ್ಕೆ ಹೇಳಿ ಕಳಿಸಿದ್ರಂತೆ? ಹೌದು ಗುಂಡ, ನನ್ನ ಕೈಯಲ್ಲಿ ಉಂಡು ಬೆಳೆದ ದೊಡ್ಡದಾದ ಒಂದು ಗಿಡ ನನ್ನನ್ನೇ ಹಾರಾಡಿ ಕಡಿಲಕ್ಕೆತ್ತದೆ. ಅದಕ್ಕಾಗಿ ನಿನ್ನನ್ನು ಕರೆಸಬೇಕಾಯಿತು. ಅದೇನೇ ಇದ್ದರೂ ನಾನು ಬಗೆಹರಿಸ್ತೀನಿ. ಮೊದಲು ಯಾವ ಕೆಲಸ ಹೇಳಿ? ಆ ಕೆಲಸ ಆಮೇಲೆ ನೋಡೋಣ. ಮೊದಲು ಇದು 2 ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೋ. 2 ಲಕ್ಷ? ಮೊದಲು ಹೇಳಿ ಅದ್ಯಾವ ಕೆಲಸವೆಂದು. ಬೇರೆ ಯಾವ ಕೆಲಸವಲ್ಲ ಗುಂಡ, ನನ್ನ ಮಾಮ ನಾಗೇಂದ್ರನ ಕೊಲೆ ಇಂದು ರಾತ್ರಿ ಆಗಲೇಬೇಕು. ಆವಾಗ ಮತ್ತೆ ನಿನಗೆ 2 ಲಕ್ಷ ರೂಪಾಯಿ ಹಣವನ್ನು ಕೊಡುತ್ತೇನೆ. ನಾಗೇಂದ್ರ, ಇದ್ಯಾವ ದೊಡ್ಡ ಕೆಲಸ ದನಿ? ಅವನೊಂದು ನನ್ನ ಪಾಲಿನ ಕುರಿ ಮರಿ. ಇಷ್ಟು ದಿನ ನನ್ನ ಬಾಣದ ಗುರಿ ಅವನ ಹಾದಿಯನ್ನೇ ಕಾಯುತ್ತಿತ್ತು. ಪ್ರಕಾಶಪ್ಪ, ಅವನು ಆಕಾಶದಲ್ಲಿ ಹಕ್ಕಿಯಂತೆ ಹಾರಾಡಿಕೊಂಡಿರಲಿ, ಪಾತಾಳ ಗಂಗೆಯ ಗುಂಟ ಸೇರಿಕೊಂಡಿರಲಿ, ಅವನು ಅವನ ತಾಯಿಯ ಗರ್ಭದಲ್ಲಿ ಅರಿಗೆ ಕುಂತಿದ್ದರು ಸರಿ. ಅವನನ್ನು ಬಯಲಿಗೆ ಎಳೆದು ಅವನ ರುಂಡವನ್ನು ಕತ್ತರಿಸಿ ತಮ್ಮ ಪಾದದಡಿಗೆ ಅರ್ಪಿಸದಿದ್ದರೆ ನನ್ನ ಹೆಸರು ಬಂಡ ಭೀಮನ ಮಗ ಗುಂಡನೇ ಅಲ್ಲ. ಬರ್ತೀನಿ ದನಿ. ಧನ್ಯರು ಮುಗಿತಲ್ರಿ ಅವನ ಕೆಲಸ. ನಾವು ನಮ್ಮ ಮನೆಗೆ ಹೋಗ್ಬಿಡ್ತೀವ್ರಿ. ತಡೆದುಕೋ ಗೋವಿಂದ, ತೆಗೆದುಕೋ. ಇದೊಂದು ಸ್ವಲ್ಪ ಅಲ್ರಿ, ಇದು ಯಾಕೆ ಒಂದು ನಮೂನಿ ನಂಗೆ ನಾರ್ದಂಗೆ ಹಾಕೈತಲ್ರಿ? ಇದು ಹಂಗ ಮಗನ ನುಂಗು ಒಳಗೆ ತಣ್ಣಗಾಗುತ್ತ. ಈಗ ಎಷ್ಟು ಆನಂದ ಐತ್ರಿ ನನ್ನ ಮನಕ. ಮತ್ತೊಂದು ಸ್ವಲ್ಪ ಇದ್ರೆ ಕೊಡ್ರಲ್ಲ. ಆ ಆನಂದ ಅಷ್ಟೇ ಐಕೆ ಗೋವಿಂದ. ಆ ನಾಗೇಂದ್ರನ ರಕ್ತ ನೋಡಿ ಆನಂದ ಪಡುವಂತೆ ಈ ಶ್ರೀವಂತನ ಸಿಂಹಕ್ಕೆ ನಾನೇ ದೊಡ್ಡ ಸಿಂಹನೆಂದು ಪೆಟ್ಟು ಕೊಟ್ಟ ಈ ಪ್ರಕಾಶನಿಗೆ ಆ ಕೆಟ್ಟ ಹುಳಿನ ಘಟ ಇಂದು ರಾತ್ರಿ ಹಾರಿ ಹೋಗೋದು ಆಕಾಶಕ್ಕೆ. ಅಲ್ರಿ, ಇಲ್ಲೊಂದು ಯಾವುದೋ ಮಲ ಪುಟ್ಕೋತ ಬತ್ತಲ್ರಿ ಧನ್ಯರು. ಇರ್ಲಿ ಬಿಡು, ಇಂಥ ಸಮಯದಲ್ಲಿ ಅಂಥ ಹೂಗಳನ್ನೆಲ್ಲ ಕಣ್ಣೆತ್ತಿ ನೋಡಬಾರದು. ಅಲ್ರಿ ಧನ್ಯರ, ನಾವು ಇಂಥ ಮಲ ನೋಡೋದು ಬ್ಯಾಡ ಅಂದ್ರೆ ಬ್ಯಾಡ. ಆದ್ರೆ ನಾವು ಮಲ ನೋಡಿದ್ವಿ ಅಂದ್ರೆ ನಾವು ಮೂಲಿ ಹಿಡಿದು ಕುಂಡ್ರದ ನಿಜ ನೋಡ್ರಿ. ಮೂಲಿ ಹಿಡಿದು ಕುಂಡ್ರದ ನಿಜ. ಅಲ್ರಿ, ನನಗೆ ಯಾಕೋ ಹೆದರಿಕೆ ಬರಕತ್ತಿದ್ರಿಪ್ಪ, ಯಾಕೋ ಹೆದರಿಕೆ ಬರಕತ್ತೈತಿ. ಸ್ವಾಮಿ, ಸ್ವಾಮಿ. ಅಲ್ರಿ, ಇಲ್ಲಿ ಯಾರು ಸ್ವಾಮಿಗಳು ಇಲ್ರಿ. ನಾವು ಅಷ್ಟೇ ಇದೇವ್ರಿ. 20 ರೊಟ್ಟಿ ತಿನ್ನೋರು ನಾವು ಅಷ್ಟೇ ಇದೇವ್ರಿ. ಹಾಗೆಲ್ಲ ಅಪಹಾಸ ಮಾಡಬೇಡಿ ಗೋವಿಂದಪ್ಪನವ್ರೆ. ನಾನು ಈ ಸಾಹುಕಾರನ ಹೆಂಡತಿ. ನನ್ನ ಹೆಂಡತಿ? ಇವಳ ಗಂಡ ನನ್ನಂತೆಯೇ ಕಾಣುತ್ತಿರಬೇಕು. ಈ ಹೆಣ್ಣು ಎಲ್ಲೋ ದಾರಿ ತಪ್ಪಿ ಬಂದಂತೆ ಕಾಣುತ್ತಿದೆ. ನಿಮ್ಮಿಂದ ಶೀಲ ಕಳೆದುಕೊಂಡಿರುವ ಈ ಹೆಣ್ಣಿಗೆ ಹಂಗ ತೊರೆದು ಮಾತನಾಡಬೇಡಿ. ನೀವೇ ನನ್ನ ಕೊರಳಿಗೆ ತಾಲಿ ಕಟ್ಟಿ ಮುತ್ತೈದೆಯ ಮಾಂಗಲ್ಯವನ್ನು ಕಟ್ಟಿ ಅಂತ ನಿಮ್ಗೆ ಕಾಲು ಹಿಡಿದು
ಓಹೋ, ನೀನೇನಾ ಆ ಕುಬೇರನ ತಂಗಿ ಸವಿತಾ? ಎಲ್ಲೋ ಏನು ಆಕಾರ ದಪ್ಪಿಸಿಕೊಂಡು ವಿಕಾರವಾಗಿ ಬಂದು ನನ್ನನ್ನು ಸಂಚಕಾರಲು ಮಾಡಲು ಬಂದಿರುವೆಯಾ ಸವಿತಾ? ಹೆತ್ತವನ್ನು ಕೀರ್ತಿ ತರಬೇಕಾದ ನೀನು ಗುಣಶೀಲ ರತ್ನವನ್ನೇ ಕಳೆದುಕೊಂಡ ಮೇಲೆ ನೀನು ಹೇಗೆ ಆಗುವೆ ಮುತ್ತೈದೆ? ಮನಸ್ಸಿಗೆ ಬಂದ ಹಾಗೆ ಮಾತನಾಡಿ ದಯವಿಟ್ಟು ನನ್ನ ಮನಸ್ಸನ್ನು ನೋಯಿಸಬೇಡಿ. ನಿಮಗಾಗಿ ಕಾದಿಟ್ಟಿದ್ದ ಮಣ್ಣಿನ ಮಡಿಕೆಯನ್ನು ನೀವೇ ಹೊಡೆದಿದ್ದೀರಾ. ನೀವೇ ನನಗೆ ಸತಿ ಸ್ಥಾನ ಕೊಡಿ ಅಂತ ನಿಮ್ಮ ಸರಿಯಾಚಿ ಚಾಂಡಾಲಿನಿ, ನನ್ನ ಪಾದ ಹಿಡಿಯಷ್ಟು ಯೋಗ್ಯತಿಲ್ಲ ನಿನಗೆ. ಅಂದು ನಾನು ನಿಮ್ಮ ಮನೆಗೆ ಬಂದು ನನ್ನ ಹೆಂಡತಿಯಾಗೊಂದು ಕೇಳಿಕೊಂಡಾಗ ಕಟ್ಟಿಸಿಕೊಳ್ಳಬೇಕಾಗಿತ್ತು ನನ್ನ ಕೈಯಾರೆ ತಾಳಿಯನ್ನು. ಅಂದು ನಿನ್ನ ಮನೆಗೆ ಬಂದು ಏನೇನೆಂದು ಮಾತನಾಡಿದಿ, ಸ್ವಲ್ಪ ಯೋಚನೆ ಮಾಡಿ ಮಾತನಾಡು. ನಿಮ್ಮಿಂದಾದ ಅನಾಹುತಕ್ಕೆ ಯಾವ ಕಾರಣರು? ಹಿಂದಾಡಿದ ಮಾತುಗಳನ್ನೆಲ್ಲ ಬಂಧಿಸಿ ನವ ಸ್ಫೂರ್ತಿಯನ್ನು ತುಂಬಿ ಹೆಣ್ಣಿನ ಬಾಳಿಗೆ. ನಾನು ಅದೇ ಮಾತನ್ನು ಹೇಳುತ್ತಿರುವೆ ಸಹಿತ. ಹಿಂದಾದ ಘಟನೆಯನ್ನು ಮರೆತು ಒಳ್ಳೆಯ ವರನನ್ನು ಕೈ ಹಿಡಿದು ಮುಂದಿನ ಹೊಸ ಜೀವನ ಸಾಗಿಸಂದು. ಪ್ರಕಾಶ್, ಕನ್ನಡ ತಾಯಿ ಕುಲನಾರಿಯರಿಗೆ ಬೆಂಕಿ ಇಟ್ಟು ಒಂದು ಹೆಣ್ಣಿನ ಬಾಳನ್ನು ಹಾಳು ಮಾಡಬೇಡಿ. ಪಾಪದ ಮೊಟ್ಟೆಯನ್ನಿಟ್ಟು ಅದೇ ಪಾಪದ ಹೊರೆಯನ್ನು ಮತ್ತೊಬ್ಬರಿಗೆ ಹೇರು ಅಂತ ಹೇಳ್ತಾ ಇದ್ದೀರಲ್ಲ, ನಾಚಿಕೆ ಆಗೋದಿಲ್ವೇ ನಿಮ್ಮ ಜನ್ಮಕ್ಕೆ? ಒಂದು ವೇಳೆ ನನ್ನ ಸ್ಥಾನದಲ್ಲಿ ನಿಮ್ಮ ತಂಗಿ ಇದ್ದಿದ್ರೆ ಏನು ನುಡಿಯುತ್ತಿತ್ತು ಈ ನಿಮ್ಮ ಹೇಸಿಯ ನಾಲಿಗೆ? ಸವಿತಾ, ನನ್ನ ತಂಗಿನ ಸೇಡಿನ ನಾಶಕ್ಕಾಗಿ ದಾನವಾಗಿ ವರ್ತಿಸಿದೆ ಈ ಅಗ್ನಿ ಕೊಂಡವನ್ನು. ಅಧಿಕಾರದ ಅಹಂಕಾರದ ಮೇಲಿನಿಂದ ವರ್ತಿಸಿದೆ ನಿಮ್ಮ ಅಣ್ಣನಿಗೆ ಬುದ್ಧಿ ಕಲಿಸುವುದೇ ನನ್ನ. ಉರಿಯುತ್ತಿರುವ ಬೆಂಕಿಯಲ್ಲಿ ತುಪ್ಪ ಚೆಲ್ಲಿದ ಹಾಗೆ ಮಾತನಾಡಬೇಡಿ. ನಿಮಗಾಗಿ ಕಾದಿಟ್ಟಿರುವ ಮಣ್ಣಿನ ಮಡಿಕೆಯನ್ನು ಒಡೆಯಬೇಡಿ. ಸುಮ್ಮನೆ ನಮ್ಮ ಮಣ್ಣಿನ ವಿಷಯದಲ್ಲಿ ವ್ಯಾಪಿಸಿಕೊಂಡು ನನ್ನ ಬಾಳನ್ನು ಹಾಳು ಮಾಡಬೇಡಿ ಅಂತ ಮುಟ್ಟದರೂ ಹೇಸಿ ಎಣ್ಣೆ. ನಿನ್ನ ನುಡಿ ನನ್ನ ಕಿವಿ ಮುಟ್ಟದ್ರೊಳಗಾಗಿ ನನ್ನ ರೋಷ ಪುಡಿದೇಳುತ್ತಿದೆ. ನನ್ನ ಆಕಾಂಕ್ಷೆಗಳು ಅಲ್ಲೊಲ್ಲೋ ಕಲ್ಲೊಲ್ಲೋ ಆಗಿ ಹೊಂಚು ಹಾಕಿ ಮೆಲುಕು ಹತ್ತಿವೆ. ಪ್ರಕಾಶ್, ಇನ್ನು ಮೇಲೆ ನನಗೂ ಅಷ್ಟೇ. ನನ್ನ ಆಸೆ ಆಕಾಂಕ್ಷೆನ ಆಡರಿಸಿ ಗುಡ್ಡದಂತ ಹೊರೆಯನ್ನು ಹೇರಿಬಿಟ್ಟಿಯಲ್ಲ, ನಾನು ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳದೆ ಬಿಡುವುದಿಲ್ಲ. ಕನ್ನಡ ತಾಯಿ ಕುಲನಾರಿಯಂತೆ ನಿನ್ನ ಕೈಯಿಂದ ತಾಳಿ ಕಟ್ಟಿಸಿಕೊಂಡು ಅಕ್ಕ ಮಹಾದೇವಿಯಂತೆ ಬಾಳುತ್ತೇನೆ ಒಂದು. ಇಲ್ಲ, ಕಿತ್ತೂರ ರಾಣಿ ಚೆನ್ನಮ್ಮನಂತೆ ಕೈಯಲ್ಲಿ ಕತ್ತಿ ಹಿಡಿದು ಬ್ರಿಟಿಷರೊಂದಿಗೆ ಹೋರಾಡಿದ ವೀರರಾಣಿ ಕಿತ್ತೂರ ಚೆನ್ನಮ್ಮನಾಗುತ್ತೇನೆ ಒಂದು. ಈ ವಿಷಯವನ್ನು ನಮ್ಮಣ್ಣನಿಗೆ ತಿಳಿಸದೆ ನಿನ್ನ ಜೊತೆಗೆ ಹೋರಾಡಿ ರಕ್ತ ದೋಕಳೆ ಆಡುವ ರಣ ಚಡ್ಡಿ ನಾನಾಗುತ್ತೇನೆ. ಅಲ್ರಿ ಧನಿ, ಎಲ್ಲ ಪುಟ್ಟ ಪೂರ ಹಾಳು ಮಾಡ್ಕೊಂಡು ಎಷ್ಟು ಪುಡ್ದು ಮಾತಾಡ್ತಿದ್ರಿ ಹೆಣ್ಣು. ಅದಕ್ಕಾಗಿ ಸಂಪೂರ್ಣವಾಗಿ ರೋಡಬೇಕಾಗಿತ್ತು ಈ ಮಾವಿನ ಹಣ್ಣು. ನೋಡ್ರಿ, ಎಂದಾದ್ರ ಒಂದಿನ ಹೋಗ್ತಾವ್ರಿ ಆ ಕುಬೇರನ ಕಾಯಿ ನಮ್ಮಿಬ್ರು ಕಣ್ಣು. ಅಂತೂ ಬೀಳ್ತನ ಬಾರದೆ ನಮ್ಮ ಮೇಲೆ ಆ ಕೆಟ್ಟ ಹುಳುವಿನ ಕಣ್ಣು. ಧನ್ಯರ, ಯಾಕೋ ನನ್ನ ಕೋಟಿನ ಬಟನ್ ಸ್ವಲ್ಪ ಅಳಗಾಡಕತ್ತೈತ್ರಿ. ಹಿಂಗ ನಾ ನಿಮ್ ಕೂಡ ಸವಾಸ ಇಟ್ನಂದ್ರ ನನಗೆ ತಿನ್ನಿಸ್ತಾನ ಮಣ್ಣು. ಗೋವಿಂದ, ಆ ನಾಗೇಂದ್ರನ ಜೊತೆ ಆ ಕೆಟ್ಟ ಹುಳುವನ್ನು ಕೆಡುವಂತೆ ಹಾಕ್ರಿ ಒಂದು ಪ್ಲಾನ್ ಮಾಡಿ 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 ನಾನು ಪ್ಯಾನ್ ಹೋಗಿ ಒಂದು ತೊಡಪ್ಪ ನಿಮ್ಮ ದಿಕ್ಕಿಗೆ ಸರ್. ನೋಡ್ರಿ, ಒಳಗೆ ಬರ್ರಿ, ನೀವು ಎಲ್ಲ ಹೇಳ್ತಾ ಬರ್ರಿ ಒಳಗೆ. ಲೇ ಪುಕ್ಕಲ ನನ್ನ ಮಗನೇ, ಮೊದಲು ಕಂಟು ಮಠ ಕೊಡಿ, ಆಮೇಲೆ ಶೆಟ್ಟು ಒಳಗಡೆ.